ನಮಸ್ತೆ, ನಾನು ನವ್ಯ, ಯೋಗ ಟೀಚರ್ ಮತ್ತು ಹಿಪ್ನೋಥೆರಪಿಸ್ಟ್. ನಾವು ಸೆಲ್ಫ್ ಹಿಪ್ನೋಸಿಸ್ನ ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಆಗಿರಲಿ, ಮಾನಸಿಕ ನೆಮ್ಮದಿ ಮತ್ತು ಸಂತೋಷಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರಲಿ, ಹಣಕಾಸಿನ ವಿಚಾರ, ಸಂಸಾರ ಅಥವಾ ಸಮಾಜ ಯಾವುದೇ ಆಗಿರಲಿ ಎಲ್ಲದಕ್ಕೂ ಕೂಡ ಉತ್ತರ ಕಂಡುಕೊಳ್ಬಹುದು. ಹಿಪ್ನೋಟೈಸ್ ಅನ್ನೋದನ್ನು ಕೇಳಿರ್ತೀರೇನೋ. ಹಂಗಂದ ತಕ್ಷಣ ಪ್ರಜ್ಞೆ ಕಳ್ಕೊಳ್ಳೋದು, ಜಾದೂ ಮಾಡೋದು, ಅನ್ಕಾನ್ಷಿಯಸ್ ಮಾಡಿ ಎಲ್ಲ ಕರ್ಕೊಂಡು ಹೋಗೋದು ಅಂತಾನೆ ತುಂಬ ಜನ ಅಂದ್ಕೊಳ್ತಾರೆ. ಇದು ನಿಜಾನೇ. ಇದು ಸ್ಟೇಜ್ ಹಿಪ್ನೋಸಿಸ್. ಓಕೆ, ಇದನ್ನು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋದು. ಆದರೆ ಥೆರಪಿಟಿಕ್ ಹಿಪ್ನೋಸಿಸ್ ಅಂತ ಇದೆ. ಇದನ್ನು ಕನ್ನಡದಲ್ಲಿ ಸಂಮೋಹಿನಿ ಚಿಕಿತ್ಸೆ ಅಂತ ಹೇಳ್ತಾರೆ. ಹಿಪ್ನೋಥೆರಪಿಯನ್ನು ಬಳಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅಂತ ಹೇಳಿದೆ. ಏನೇ ಹಿಪ್ನೋಥೆರಪಿ ಅಂತ ಹೇಳಿದ್ರೆ, ಇದು ಕೂಡ ಧ್ಯಾನದ ಒಂದು ಪ್ರಕಾರ. ನಮ್ಮ ಸುಪ್ತ ಮನಸ್ಸನ್ನು ಉಪಯೋಗಿಸ್ಕೊಂಡು ಕಾಯಿಲೆ, ವಿಚಾರ, ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ಚಿಕಿತ್ಸಕ ವಿಧಾನ. ಇದನ್ನು ನಮಗೆ ನಾವೇನೇ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ನಮಗೆ ಈ ಸುಪ್ತ ಮನಸ್ಸು ಅಂತಂದರೆ ಏನು, ಸುಪ್ತ ಮನಸ್ಸಿನ ಬಗ್ಗೆ ತಿಳುವಳಿಕೆ ಇರೋದು ಅವಶ್ಯಕ. ಯಾಕೆ ಅಂತ ಹೇಳಿದರೆ, ನಾವಿಲ್ಲಿ ಬಳಕೆ ಮಾಡೋದೇ ನಮ್ಮ ಸುಪ್ತ ಮನಸ್ಸನ್ನು. ಜಾಗೃತ ಮನಸ್ಸು ಅಂತ ಒಂದಿದೆ ಮತ್ತು ಸುಪ್ತ ಮನಸ್ಸು ಅಂತ ಒಂದಿದೆ. ಜಾಗೃತ ಮನಸ್ಸು ಅಂತಂದರೆ ಏನು, ನಮ್ಮ ಅರಿವಿಗೆ ಬಂದು ನಾವು ಏನೆಲ್ಲ ಕಾರ್ಯ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಮಾತಾಡ್ತೀವಿ, ಆಲೋಚನೆ ಮಾಡ್ತೀವಿ, ಇದೆಲ್ಲ ಕೂಡ ಜಾಗೃತ ಮನಸ್ಸಿನ ಅವಸ್ಥೆಯಲ್ಲಿ ನಡೆಯೋದು. ಇಲ್ಲಿ ನಾವು ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತೀವಿ. ಓಕೆ, ಆದರೆ ಈ ಸುಪ್ತ ಮನಸ್ಸು ಅನ್ನೋದು ಆ ಒಂದು ಮನಸ್ಸಿನ ಕಾರ್ಯ ನಮ್ಮ ಅರಿವಿಗೂ ಬರಲ್ಲ, ಜೊತೆಗೆ ಅಲ್ಲಿ ನಮ್ಮ ಶ್ರಮವೂ ಇರೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಮೂಲಕ ನಾವು ಇದನ್ನು ತಿಳ್ಕೊಳ್ಳೋದಾದರೆ, ಊಟ ತಿಂತೀವಲ್ವಾ, ಅದ್ರ ಕಡೆ ನಮ್ಮ ಅರಿವಿದೆ. ಆದರೆ ತಿಂದಂಥ ಊಟ ಏನು ಜೀರ್ಣ ಆಗುತ್ತೋ ಅಲ್ಲಿ ನಮ್ಮ ಅರಿವೂ ಇಲ್ಲ ಮತ್ತು ನಮ್ಮ ಶ್ರಮವೂ ಇಲ್ಲ ಅಲ್ವಾ. ಈ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ಮನಸ್ಸಿನ ಭಾಗವೇ ಸುಪ್ತ ಮನಸ್ಸು. ಇದೇ ರೀತಿ ಶರೀರದ ಮತ್ತು ಮನಸ್ಸಿನ ಕೆಲವು ತುಂಬ ವಿಚಾರಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿರುವಂತಹ ಮನಸ್ಸಿನ ಈ ಭಾಗ ಸುಪ್ತ ಮನಸ್ಸು. ಜಾಗೃತ ಮನಸ್ಸಿದೆಯಲ್ವಾ, ಈ ಜಾಗೃತ ಮನಸ್ಸಿನ ಕೆಲಸ ಆಲೋಚನೆ ಮಾಡೋದು, ತರ್ಕ ಮಾಡೋದು, ಸರಿ ತಪ್ಪನ್ನು ಲೆಕ್ಕಾಚಾರ ಹಾಕೋದು, ನಿರ್ಧಾರ ಮಾಡೋದು. ಸುಪ್ತ ಮನಸ್ಸಿನ ಕೆಲಸ ನಮ್ಮ ಜೀವನದಲ್ಲಿ ನಾವು ಸಮಸ್ಯೆಗಳಿಂದ ಹೊರಗಡೆ ಬರೋದ್ರ ಜೊತೆಗೆ ನಮ್ಮ ಗುರಿ ಮತ್ತು ನಾವೇನನ್ನ ಬಯಸ್ತೀವೋ, ಆಸೆ ಪಡ್ತೀವೋ ಅದನ್ನು ಸಾಧಿಸುವಂಥ ಶಕ್ತಿಯನ್ನು ಕೊಡುವಂತಹ, ಸಾಧಿಸಲು ಶಕ್ತಿ ನೀಡುವಂಥದ್ದು ನಮ್ಮ ಸುಪ್ತ ಮನಸ್ಸು. ಈಗ ನಾವು ಯಾವುದಕ್ಕಾದರೂ ಆಸೆ ಪಡ್ತೀವಿ, ಅದನ್ನು ಅಚೀವ್ ಮಾಡ್ಕೊಳ್ಬೇಕು ಅಂತ ಹೇಳಿ ಶತಪಥ ಪ್ರಯತ್ನ ಆಗ್ತಾ ಇರ್ತೀವಿ, ಆದರೂ ಕೂಡ ಅದು ಸಾಧ್ಯ ಆಗ್ತಾ ಇರಲ್ಲ. ಯಾಕೆ ಅಂತ ಹೇಳಿದ್ರೆ, ಅದನ್ನು ನಾವು ಜಾಗೃತ ಮನಸ್ಸಿನ ಸ್ಥಿತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀವಿ, ಆದರೆ ಅದು ಸಾಧ್ಯ ಆಗೋದು ನಮ್ಮ ಸುಪ್ತ ಮನಸ್ಸಿನ ಸ್ಥಿತಿಯಲ್ಲಿ. ಕೆಲವರಿಗೆ ಸಾಧ್ಯ ಆಗ್ತಾ ಇರೋದು, ಇನ್ನು ಕೆಲವರಿಗೆ ಕಬ್ಬಿಣದ ಕಡಲೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಅದು ಅವರವರ ಬಿಲೀವ್ ಸಿಸ್ಟಮ್ನ ಕಾರಣದಿಂದಾಗಿ. ಚಿಕ್ಕಂದಿನಿಂದಲೂ ಕೂಡ ನಾವು ಸುಪ್ತ ಮನಸ್ಸಿಗೆ ಎಲ್ಲ ವಿಚಾರಗಳನ್ನು ಕೂಡ ಸ್ಟೋರ್ ಮಾಡ್ತಾ ಬರ್ತೀವಿ. ಅದು ನಮಗೆ ಬೇಕಾಗಿರಲಿ ಅಥವಾ ಬೇಡದೇ ಇರಲಿ. ಕಹಿ ಘಟನೆಗಳಂತೂ ಡಿಸ್ಫಂಕ್ಷನ್ ಪ್ಯಾಟ್ರನನ್ನೇ ಉಂಟು ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್ಗೆ, ಯಾರೋ ಒಬ್ಬ ವ್ಯಕ್ತಿ ಚಿಕ್ಕಂದಿನಿಂದನೇ ಮೋಸ ಹೋಗಿದ್ರೆ, ತುಂಬ ಅದರಿಂದ ನೋವಾಗಿದ್ರೆ, ಮುಂದೆ ಏನು ಮಾಡ್ತಾರೆ, ಯಾರನ್ನೂ ಕೂಡ ನಂಬೋದಕ್ಕೆ ಹೋಗೋಲ್ಲ. ಮತ್ತು ಅವ್ರಿಗೆ 30 ವರ್ಷ ವಯಸ್ಸಾಗಲಿ 60 ವರ್ಷ ವಯಸ್ಸಾಗಲಿ ಇದೇ ಸಮಸ್ಯೆಯಿಂದ ನರಳುತ್ತಾ ಇರ್ತಾರೆ. ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು, ನನ್ನ ಮಗ 5 ವರ್ಷ ಯೋಗನ ತುಂಬ ಚೆನ್ನಾಗಿ ಮಾಡ್ದ. ಅವಾಗ ಹೇಳಿದ್ರು, ಸಿಂಗರ್ಸ್ ಮಕ್ಕಳು ಹಾಡು ಹೇಳೋದು ಕಷ್ಟ ಅಲ್ಲ, ಡ್ಯಾನ್ಸರ್ ಮಕ್ಕಳಿಗೆ ಡ್ಯಾನ್ಸ್ ಮಾಡೋದು ಕಷ್ಟ ಅಲ್ಲ, ಹಾಗೆ ಯೋಗ ಟೀಚರ್ ಮಗನಿಗೆ ಯೋಗ ಮಾಡೋದು ಸುಲಭ ಅಂತ ಹೇಳಿದ್ರೆ, ಒಳ್ಳೆಯ ವಿಚಾರ ಆಗಿರಲಿ, ಕೆಟ್ಟ ವಿಚಾರ ಆಗಿರಲಿ, ನಾವು ನಮ್ಮ ಸುಪ್ತ ಮನಸ್ಸಿನಲ್ಲಿ ಏನೆಲ್ಲ ವಿಚಾರಗಳು ಇದೆಯೋ ಆ ಒಂದು ವಿಚಾರಗಳ ಮೇಲೇ ಪ್ರತಿಯೊಬ್ಬರ ಜೀವನನೂ ಕೂಡ ನಡೀತಾ ಇರೋದು. ನಮ್ಮ ಸುಪ್ತ ಮನಸ್ಸಿಗೆ ಇನ್ಫಾರ್ಮೇಷನ್ ಬರೋದು ಜಾಗೃತ ಮನಸ್ಸಿನ ಅವಸ್ಥೆಯಲ್ಲಿ, ಇದು ನೆನಪಿರಲಿ. ಮತ್ತು ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೋಪ ಮಾಡಿಕೊಳ್ಳುವಂತಹ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಕೋಪ ಮಾಡಿಕೊಳ್ಳುವಂತಹ ವಾತಾವರಣದಲ್ಲಿ ಇದ್ದು ಕೋಪ ಮಾಡಿಕೊಂಡು ಕೂಡ ಒಳ್ಳೆಯ ವಾತಾವರಣದಲ್ಲಿ ಇದ್ದಾಗಲೂ ಕೂಡ ಕೋಪ ಮಾಡಿಕೊಳ್ಳೋದೇ ಆ ವ್ಯಕ್ತಿಯ ಗುಣವಾಗಿಬಿಟ್ಟಿರೋದ್ರಿಂದಾಗಿ ಏನಾಗುತ್ತೆ, ಸೊ ಅವರು ಒಳ್ಳೆಯ ವಾತಾವರಣದಲ್ಲಿದ್ರೂ ಕೂಡ
ಯಾಕೆ ಇಷ್ಟು ಸಣ್ಣ ವಿಚಾರಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊತಾರೆ ಅಂತ ನಾವು ಹೇಳ್ತೀವಿ, ಆದರೆ ಅದಕ್ಕೆ ಕಾರಣ ಅಂತ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಭಯ ಇರಬಹುದು, ಹಿಂಜರಿಕೆ, ಬಡತನ, ಅನಾರೋಗ್ಯ ಪ್ರತಿಯೊಂದು ಕೂಡ ನಮ್ಮ ಸುಪ್ತ ಮನಸ್ಸಿನಲ್ಲಿ ಇರುವಂತಹ ಬ್ಯಾಂಕ್ ಆಫ್ ಇನ್ಫಾರ್ಮೇಷನಿಂದಲೇ ನಡೀತಾ ಇದೆ. ನಮ್ಮ ಬಿಲೀವ್ ಸಿಸ್ಟಮ್ ತಪ್ಪಾರ್ಥ ಮಾಡಿಕೊಂಡು ನಮ್ಮ ಎನರ್ಜಿನ ಕಡಿಮೆ ಮಾಡ್ತಾ ಕೊನೆಗೆ ನಮಗೇನೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಅದೇ ರೀತಿ ಒಳ್ಳೆಯ ವಿಚಾರಗಳು ಕೂಡ ನಮ್ಮ ಸುಪ್ತ ಮನಸ್ಸಿನ ಮೂಲಕನೇ ನಡೀತಾ ಇರೋದು. ನಮ್ಮ ಮನಸ್ಸನ್ನು ಬಳಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದಾ? ಇದು ಸಾಧ್ಯನಾ? ಹೌದು. ಈಗ ಈ ಭೂಮಿ ಮೇಲಿರೋ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಮನುಷ್ಯನನ್ನು ಬುದ್ಧಿವಂತ ಜೀವಿ ಅಂತ ಹೇಳಿ ಕರಿತೀವಿ ಅಲ್ವಾ? ಮೊದಲು ನಾವು ಬಿಲದಲ್ಲಿ ವಾಸ ಮಾಡ್ತಿದ್ವಿ, ಇವಾಗ ಅರಮನೆಯಲ್ಲೂ ಕೂಡ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಳುವಂತಹ ಸಾಮರ್ಥ್ಯ ಇರುವ ಏಕೈಕ ಜೀವಿ ಮನುಷ್ಯ ಮಾತ್ರ. ನಮ್ಮ ಮನಸ್ಸಿದೆ ಅಲ್ವಾ, ನಮ್ಮ ಮನಸ್ಸು ಅಂತಂದರೆ ಏನು? ಬಹಳ ವಿಚಾರ ಇದೆ. ಈಗ ಯೋಗದಲ್ಲಿ ಬಹಳ ಅಭ್ಯಾಸಗಳಿದೆ. ಅಭ್ಯಾಸದ ಶುರುವಿನಿಂದ ಹಿಡಿದು ಕೊನೆಯವರೆಗೂ ಅದು ಮುಟ್ಟೋದು ಒಂದೇ ವಿಚಾರವನ್ನು, ಏನನ್ನು ಅಂತ ಹೇಳಿದ್ರೆ ಮನಸ್ಸು. ಮನಃ ಪ್ರಶಮನೋಪಾಯ ಯೋಗ ಇತ್ಯಾಭಿಧೀಯತೆ ಅಂತ ಹೇಳ್ತಾರೆ. ಪೂರ್ತಿಯಾಗಿ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದು ಮನಸ್ಸನ್ನೇ ಅಂತ ಹೇಳಿದ್ರೆ ಮನಸ್ಸು ತುಂಬ ಬಹಳ ಮುಖ್ಯವಾದಂತಹ ವಿಚಾರ. ಅದರ ಬಗ್ಗೆ ನಾನು ಉಳಿದ ವಿಡಿಯೋಗಳಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಅದರಲ್ಲಿ ಮನಸ್ಸು ವರ್ಕ್ ಆಗುತ್ತಾ ಆಗಲ್ವಾ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಆದರೆ ಇದನ್ನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದ್ರಲ್ಲಿ ಮತ್ತು ನಮ್ಮ ಗುರಿ, ಆಸೆ, ಬಯಕೆಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಸುಪ್ತ ಮನಸ್ಸನ್ನು ಬಳಕೆ ಮಾಡಿಕೊಂಡ್ರೆ ನಮಗೆ ಅದು ಬಹಳ ಸುಲಭವಾಗಿರುತ್ತೆ. ಈ ಹಿಂದೆ ನಾನು ಕೂತು ಯೋಚನೆ ಮಾಡ್ತಾ ಇದ್ದೆ, ಭೂಮಿ ಮೇಲೆ ನ್ಯಾಯನೇ ಇಲ್ಲ, ಅನ್ಯಾಯ ಆದವ್ರಿಗೆ ಆಗ್ತಾ ಇದೆ, ಅನ್ಯಾಯ ಮಾಡಿದವರೇ ಚೆನ್ನಾಗಿದ್ದಾರೆ ಅಂತ ಹೇಳಿ. ಆದರೆ ಅದಕ್ಕೆಲ್ಲ ನನಗೆ ಉತ್ತರ ಆಧ್ಯಾತ್ಮದ ಮೂಲಕ ದೊರೆಯಿತು. ಅದು ಬೇರೆ ವಿಚಾರ. ಆದರೆ ನಮಗೆ ಯಾರೂ ಇಲ್ಲ, ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತ ಹೇಳೋರು ನಮ್ಮ ಸುಪ್ತ ಮನಸ್ಸನ್ನೇ ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಮತ್ತು ನಮ್ಮ ಗುರಿಗಳನ್ನು ಸಾಧಿಸ್ಕೊಳ್ಬಹುದು. ಈ ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಸೆಲ್ಫ್ ಹಿಪ್ನೋಥೆರಪಿಗೆ ಸಂಬಂಧಪಟ್ಟ ಹಾಗೆ ವಿಚಾರ ಜೊತೆಗೆ ಅಭ್ಯಾಸಗಳನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ನಮಸ್ತೆ.